ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗರ ಸ್ಟೋರಿ ಇದು. ಚಿಕ್ಕವರಿಂದ ಡ್ರೀಮ್ಸ್, ಆಂಬಿಷನ್ ಚೇಂಜ್ ಆಗಿ ಅವರ ಡೆಸ್ಟಿನೇಷನ್ನ ಬರ್ತಾ ಸೆಟ್ ಮಾಡ್ಕೋತಾರೆ. ನಮಸ್ಕಾರ, ಇದು ನಿಮ್ಮ ತರಲೆತಿಮ್ಮ. ಹುಡ್ದಾಗಿಂದ ರಿಸ್ಟ್ರಿಕ್ಷನ್ಸಿಂದ ಬೆಳೆಯೋ ನಾವುಗಳು ಡ್ರೀಮ್ಸ್ ಚೇಂಜ್ ಮಾಡೋಕ್ಕೆ 100 ಸಲ ಯೋಚನೆ ಮಾಡ್ತೀವಿ. ಡ್ರೀಮ್ಸ್ ಇದು ಒಬ್ಬರಿಗೆ ಜೀವ ಆದರೆ ಇನ್ನೊಬ್ರಿಗೆ ಅದು ಕನಸು. ಲೈಫ್ ಬಗ್ಗೆ ಕನಸು ಸ್ಟಾರ್ಟ್ ಆಗೋದು ಸ್ಕೂಲ್ ಲೈಫಿಂದ. ಮುಂದೆ ನೀನೇನಾಗಬೇಕು ಅಂತ ಕೇಳಿದಾಗ IAS, IPS, ಡಾಕ್ಟರ್, ಇಂಜಿನಿಯರ್, ಲಾಯರ್ ಅಂತ ಹೇಳೋ ನಾವುಗಳು ಆ ಡ್ರೀಮ್ಸ್ನ ನೆನ್ಸು ಮಾಡ್ಕೊಂಡ್ವಾ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ಕೊಂಡಾಗ ಅದರ ಆನ್ಸರ್ ನಿಮಗೆ ನೀವೇ ಕೇಳ್ಕೊಳ್ಳಿ, ನೀವು ಫುಲ್ಫಿಲ್ ಮಾಡ್ಕೊಂಡ್ರ ಇಲ್ವಾ ಅಂತ. ಎಸ್ ಬ್ರೋ, ಅದಾಗಲಿಲ್ಲ. ಯಾಕಂದರೆ ಬ್ರೋ, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಇಟ್ ಫಾರ್ ಯುವರ್ ಫ್ಯಾಮಿಲಿ ಬ್ರೋ. ಬಿಕಾಸ್ ನೀನು ಕ್ರಿಯೇಟಿವ್ ಇದೆಯಾ, ಟ್ಯಾಲೆಂಟ್ ಇದೆಯಾ, ಅದು ಮ್ಯಾಟ್ರ್ ಆಗಲ್ಲ. ಮ್ಯಾಟ್ರ್ ಆಗೋದು ನೀನು ಮಾಡೋ ವರ್ಕಲ್ಲಿ ಕಾಸು ಬರುತ್ತಾ ಇಲ್ವಾ ಅಂತ. ಬಿಕಾಸ್ ಯು ಆರ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಿನ್ನ ಫ್ಯೂಚರ್ ಡಿಸೈಡ್ ಆಗೋದು ನೀನು ಅರ್ನ್ ಮಾಡೋ ದುಡ್ಡಿಂದ. ಅಯ್ಯೋ, ಟಾಪಿಕ್ ಎಲ್ಲಿಂದನೋ ಎಲ್ಲೋ ಹೋಗ್ಬಿಡ್ತು, ಬಟ್ ನಾನು ಹೇಳಿದ್ದು ಫ್ಯಾಕ್ಟ್ ಇದು. ರಿಟರ್ನ್ ಕನ್ಸ್ ಬಗ್ಗೆ ಮಾತಾಡ್ತೀನಿ. ನಾವು ಮಿಡಲ್ ಕ್ಲಾಸ್ ಬಾಯ್ಸ್ ಡ್ರೀಮ್ಸ್ ಅಚೀವ್ ಮಾಡೋಕ್ಕೆ ಎಷ್ಟು ವರ್ಕ್ ಮಾಡಿದ್ರು ಆ ವರ್ಕ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ. ಈ ಡ್ರೀಮ್ ಅರ್ಧಕ್ಕೆ ಕೈ ಬಿಡೋ ಕಾರಣ ಒಂದು, ನೀನು ಮಾಡೋ ಕೆಲಸಕ್ಕೆ ಸಪೋರ್ಟ್ ಸಿಗಲ್ಲ. ಇನ್ನೊಂದು, ಕಾಲೇಜ್ ಲೈಫಲ್ಲಿ ಡ್ರೀಮ್ಸ್ ಬಗ್ಗೆ ಮಾತಾಡಿ ಅದರಿಂದ ನಿನ್ನ ಐಡೆಂಟಿಟಿ ಬಿಲ್ಡ್ ಮಾಡಿಕೊಂಡ್ರು ಅದು ಕಾಲೇಜ್ ಮುಗಿದ ಮೇಲೆ ಫ್ಯೂಚರಲ್ಲಿ ನಿನಗೆ ಲೈಫ್ ಸೆಟ್ಲ್ ಆಗೋಕ್ಕೆ ಹೆಲ್ಪ್ ಮಾಡಲ್ಲ. ಅನದರ್ ಒನ್, ಫ್ಯಾಮಿಲಿ ಪ್ರಾಬ್ಲಮ್ಸ್. ನಾವು ಮನೆ ಪ್ರಾಬ್ಲಮ್ಸ್ನ ನೋಡ್ಕೊಂಡು ಬೆಳೆಯೋ ನಾವುಗಳು ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕೋಕೆ ರೆಡಿ ಆಗಿಬಿಡ್ತೀವಿ. ಡಿಗ್ರಿ, ಡಿಪ್ಲೊಮಾ ಆಯ್ತಾ ಇದ್ದಂಗೆ ಕೆಲಸ ಹುಡುಕೋ ಪರದಾಟ, 9 to 5 ಕೆಲಸ, 100 ಕಿಲೋಮೀಟರ್ ಟ್ರಾವೆಲ್, ಮನೆಯಿಂದ ದೂರ ಹೋಗ್ಬಿಡ್ತೀವಿ. ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತೀವಿ, ಬಟ್ ರಿಗ್ರೆಟ್, ನಾವು ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡಿಲ್ಲ ಅನ್ನೋ ನೋವು ಕೊನೆ ಗಂಟ ಇದ್ದೇ ಇರುತ್ತೆ. ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋರಿಗೆ ಕನ್ಸು ನೆನ್ಸು ಮಾಡ್ಕೊಳೋದು ಈಸಿ. ಅದೇ ನಮ್ಗಳಿಗೆ ಅದನ್ನು ಕನ್ಸು ಕಾಣೋದೇ ತಪ್ಪು. ನಮ್ಮ ಆಸೆಗಳು, ಕನಸುಗಳು ಫುಲ್ಫಿಲ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತಾರೆ, ಆದರೆ ಕಂಡೀಷನ್ ಮೇಲೆ ಕಂಡೀಷನ್ ಹಾಕ್ತಾರೆ. ನೀನು ಈ ಎಕ್ಸಾಮಲ್ಲಿ ಮಾರ್ಕ್ಸ್ ಚೆನ್ನಾಗಿ ತಗೋ, ಆಮೇಲೆ ನಿಂಗೆ ಇಷ್ಟ ಬಂದಿದ್ದು ಮಾಡು. ಮಾರ್ಕ್ಸ್ ತೆಗೆದ್ಮೇಲೆ ಇಲ್ಲ, ನೀನು ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ತೆಗೆದ್ಮೇಲೆ ನಿಂಗೆ ಇಷ್ಟ ಆಗಿದ್ದು ಮಾಡು. ಜಾಸ್ತಿ ಮಾರ್ಕ್ಸ್ ತೆಗೆದ್ಮೇಲೆ ನೀನು ಡಿಗ್ರಿ ಮುಗಿಸೋ, ಡಿಗ್ರಿ ಮುಗಿಸಿದ್ಮೇಲೆ ಕೆಲ್ಸಕ್ಕೆ ಹೋಗು, ನೀನು ಕೆಲಸದಲ್ಲಿ ಬರೋ ದುಡ್ಡಲ್ಲಿ ನಿಂಗೆ ಇಷ್ಟ ಬಂದಿದ್ದು ಮಾಡು. ಅಷ್ಟರಲ್ಲಿ ಮನೆ ಜವಾಬ್ದಾರಿ ಶುರು. ಕೊನೆಗೆ ಮನೆ ಕಡೆ ಗಮನ ಕೊಡ್ತೀವಿ ಹೊರತು ಕನಸಿನ ಕಡೆ ಅಲ್ಲ. ಕನಸೆಂಬ ದೋಣಿಯನ್ನು ಬಿಟ್ಟು ಜವಾಬ್ದಾರಿ ಎಂಬ ಮೂಟೆಯನ್ನು ಹೊತ್ತು ದೂರ ಸಾಗುತ್ತಿರುವೆ ಬದುಕಲ್ಲಿ ಆಸೆಯನ್ನು ಬಿಟ್ಟು. ಮುಕ್ತಾಯವಾಗಿತ್ತು ನನ್ನೀ ಕನಸು, ಸೋತು ಹೋಯಿತು ನನ್ನೀ ಬದುಕು. ಇಂತಿ ನಿಮ್ಮ ತರಲೆತಿಮ್ಮ.